ಮರಾಠಿ ಪುಂಡರ ಅಟ್ಟಹಾಸದ ವಿರುದ್ಧ ಸಿಡಿದೆದ್ದ ಕನ್ನಡಿಗರು. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್. ಕನ್ನಡ ಪರ ಹೋರಾಟಗಾರರ ಸಾಲು ಹೋರಾಟಗಳು ಹೇಗಿರುತ್ತೆ? ಹಸಿರು ಬಟಾಣಿ, ಕಲ್ಲಂಗಡಿ ಡೇಂಜರ್, ಫುಟ್ಪಾತ್ ಟ್ಯಾಟೂ, ಕಾಸ್ಮೆಟಿಕ್ ಕೂಡ ಸೇಫ್ ಅಲ್ವಾ? ಚಿಕ್ಕಬಳ್ಳಾಪುರದಲ್ಲಿ ಹಕ್ಕಿ ಜ್ವರದ ಆತಂಕ, ಬಿಎಂಟಿಸಿಗೆ 2 ಬಲಿ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಮರಾಠ ಪುಂಡರ ದರ್ಪ ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಮಾರ್ಚ್ 22ರಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕರ್ನಾಟಕ ಬಂದ್ ಮಾಡುವುದಾಗಿ ಕನ್ನಡ ಪರ ಸಂಘಟನೆಗಳು ಘೋಷಣೆ ಮಾಡಿವೆ. ಕನ್ನಡಿಗರ ಮೇಲಿನ ಮರಾಠ ಪುಂಡರ ಪುಂಡಾಟ ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಸಾಲು ಹೋರಾಟಕ್ಕೆ ಸಜ್ಜಾಗಿವೆ. ಮಾರ್ಚ್ 3ಕ್ಕೆ ರಾಜಭವನ ಚಲೋ, ಮಾರ್ಚ್ 7ಕ್ಕೆ ಬೆಳಗಾವಿ ಚಲೋ, ಮಾರ್ಚ್ 11ಕ್ಕೆ ಮೇಕೆದಾಟುಗಾಗಿ ಅತ್ತಿಬೆಲೆ ತಮಿಳುನಾಡು ಗಡಿ ಬಂದ್, ಮಾರ್ಚ್ 14ಕ್ಕೆ ಮೈಸೂರು, ಮಂಡ್ಯ, ರಾಮನಗರ ಡಿಸಿ ಕಚೇರಿಗೆ ಮುತ್ತಿಗೆ ಹಾಗೂ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಮಾಡುವುದಾಗಿ ತಿಳಿಸಿದ್ದಾರೆ. ಕರ್ನಾಟಕ ಬಂದ್ ದಿನ ಚಿತ್ರೋದ್ಯಮವೂ ಬಂದ್ ಆಗಲಿದೆ. 3ನೇ ತಾರೀಕು ರಾಜಭವನ್ ಮುತ್ತಿಗೆ ಇದೆ, ಮತ್ತು 7ನೇ ತಾರೀಕು ಬೆಳಗಾವಿ ಚಲೋ ಇದೆ, ಮತ್ತು 14ನೇ ತಾರೀಕು ಮೈಸೂರು, ಮತ್ತು 11ನೇ ತಾರೀಕು ಗಡಿ ಭಾಗದಲ್ಲಿ ಇದು ಮೇಕೆದಾಟು ವಿಚಾರವಾಗಿ ಅತ್ತಿಬೆಲೆಯಲ್ಲಿ ಗಡಿ ಬಂದ್ ಮಾಡಿಕೊಳ್ಳೋದ್ರ ಮೂಲಕ ನಾವು ಹಂತವಾಗಿ ಎಲ್ಲರನ್ನೂ ಸಂಘಟನೆ ಮಾಡೋದ್ರ ಮೂಲಕ ಈ ಒಂದು ಕಾರ್ಯ ಯಶಸ್ವಿ ಆಗಬೇಕು, ಬಂದ್ ಯಶಸ್ವಿ ಆಗಬೇಕು ಅಂತ ಹೇಳಿ ನಾವು ಇವಾಗಲೇ ಅನೇಕ ಬಂದ್ಗಳನ್ನು ಮಾಡಿದ್ದೀವಿ. ಆದರೆ ಇದು ಬಹಳ ಮುಖ್ಯವಾದಂಥ ಬಂದಾಗುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ನಾವು ಇಟ್ಕೊಂಡು ಇವತ್ತು ಕನ್ನಡಿಗರ ಬೆಳವಣಿಗೆಗೆ, ಕನ್ನಡಿಗರ ಉಳಿವಿಗೆ, ಕನ್ನಡ ಭಾಷೆ ಉಳಿವಿಗಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮಹಾರಾಷ್ಟ್ರದಲ್ಲಿ ಮರಾಠಿಗರ ಪುಂಡಾಟ ಮುಂದುವರೆದಿದೆ. ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಚಾಲಕನ ಮುಖಕ್ಕೆ ಮಸಿ ಬಳಿದು ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ. ಮಹಾರಾಷ್ಟ್ರದ ಪುಣೆಯ ಗೇಟ್ ಬಳಿ ಘಟನೆ ನಡೆದಿದೆ. ಆಳಂದ, ಸೊಲ್ಲಾಪುರ, ಪುಣೆ ಮಾರ್ಗದ ಬಸ್ ತಡೆದು ಬಸ್ ಹಾಗೂ ಬಸ್ ಚಾಲಕ ಸಾದಿಕ್ ಮುಖಕ್ಕೆ ಮಸಿ ಬಳಿದು ಬೆದರಿಕೆ ಹಾಕಿದ್ದಾರೆ. ಹೀಗಾಗಿ ಆಳಂದದಿಂದ ಪುಣೆಗೆ ಹೋಗುವ ಬಸ್ ಸಂಚಾರವನ್ನ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ರದ್ದು ಮಾಡಿದೆ. ಬಸ್ ಮೇಲೆ ಜೈ ಮಹಾರಾಷ್ಟ್ರ, ಜೈ ಮರಾಠಿ ಅಂತ ಬರೆದು ಪುಂಡರು ಉದ್ದಟತನ ಮೆರೆದಿದ್ದಾರೆ. ಟೈಮ್ ಪಾಸ್ಗೆ ಅಂತ ತಿನ್ನುವ ಹಸಿರು ಬಟಾಣಿ ಕ್ಯಾನ್ಸರ್ಗೆ ಕಾರಣವಾಗಬಹುದು. ಹಸಿರು ಬಟಾಣಿಯಲ್ಲಿ ಕ್ಯಾನ್ಸರ್ ಕಾರಕಾಂಶ ಪತ್ತೆಯಾಗಿದೆ. ಹಸಿರು ಬಟಾಣಿಗಳಲ್ಲಿ ಕಲ್ಲರ್ ಬಳಕೆ ವಿಚಾರವಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿ ನೀಡಿದ್ದಾರೆ. 106 ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಲಾಗಿದ್ದು, ಈ ಪೈಕಿ 31 ಮಾದರಿಗಳ ವರದಿ ಬಂದಿದೆ. ಅದರಲ್ಲಿ 26 ಮಾದರಿ ಅಸುರಕ್ಷಿತವಾಗಿದೆ ಅಂತ ಸಚಿವರು ತಿಳಿಸಿದ್ದಾರೆ. ಇನ್ನು ಬಿಸಿಲು ಅಂತ ಕಲ್ಲಂಗಡಿ ತಿನ್ನೋಕ್ಕೂ ಭಯ ಪಡುವಂತಾಗಿದೆ. ಕಲ್ಲರ್ ಬರಲು ಕಲ್ಲಂಗಡಿಗೆ ಕೆಮಿಕಲ್ ಬಳಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ನಿನ್ನೆ ಸ್ಯಾಂಪಲ್ ತೆಗೆದುಕೊಳ್ಳಲಾಗಿದೆ. ಕಳೆದ 3 ತಿಂಗಳ ಹಿಂದೆ ಟೆಸ್ಟ್ ಮಾಡಿದಾಗ ಕಲ್ಲಂಗಡಿ ಸುರಕ್ಷಿತ ಅಂತ ರಿಪೋರ್ಟ್ ಬಂದಿತ್ತು. ಅಲ್ಲದೆ ವೈರಲ್ ಆಗ್ತಾ ಇರೋ ವಿಡಿಯೋ ಬೇರೆ ರಾಜ್ಯದ್ದು ಅಂತ ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸಿದೆ. ಯಾವುದು ಹಸಿರು ಬಟಾಣಿ ಇದೆ ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡ್ತಾರೆ ಅಂತ ನಮ್ಮ ಕಂಪ್ಲೇಂಟ್ ಬಂದಿತ್ತು. ಸೊ ಅದ್ರ ಮೇಲೆ 106 ಮಾದರಿಗಳನ್ನ ಸಂಗ್ರಹಣೆ ಮಾಡಿ ಅದರಲ್ಲಿ 106ರಲ್ಲಿ 31 ಕಂಪ್ಲೀಟ್ ಆಗಿದೆ, 26 ಅಸುರಕ್ಷಿತ ಆಗಿದೆ, 31ರಲ್ಲಿ 5 ಮಾತ್ರ ಸುರಕ್ಷಿತ. ಕಲರಿಂಗ್ ಏಜೆಂಟ್ ಯೂಸ್ ಮಾಡ್ತಾ ಇರುವಂಥದ್ದು ಬ್ಯಾಂಡ್ ಕಲರಿಂಗ್ ಏಜೆಂಟ್, ಬ್ಯಾಂಡ್ ಕೆಮಿಕಲ್ಸ್ ಯೂಸ್, ಇದು ಕಾರ್ಸಿನೋಜೆನಿಕ್ ಅಂತಲೂ ಹೇಳ್ತಾರೆ, ಮತ್ತು ಇದು ಬಳಕೆ ಮಾಡಬಾರ್ದು ಅಂತ ಸ್ಪಷ್ಟವಾದಂಥ ಇದು ಕಾನೂನು. ಟ್ಯಾಟೂ ಹಾಕಿಸಿಕೊಳ್ಳುವುದು ಹಲವರಿಗೆ ಫ್ಯಾಷನ್ ಆಗಿದೆ. ಆದರೆ ಫುಟ್ಪಾತ್ ನಲ್ಲಿ ಟ್ಯಾಟೂ ಹಾಕಿಸುವ ಮುನ್ನ ಎಚ್ಚರ, ಯಾಕಂದ್ರೆ ಫುಟ್ಪಾತ್ ಟ್ಯಾಟೂ ಡೇಂಜರ್. ಟ್ಯಾಟೂಗಳಲ್ಲಿ 22 ಮಾದರಿಯ ಮೆಟಲ್ ಬಳಕೆ ಮಾಡ್ತಾ ಇರೋದು ಪತ್ತೆಯಾಗಿದೆ. ಕಲರ್ ಬರಲಿ ಅಂತ ಸಿಲೇನಿಯಂ, ಕ್ಲೋರೆನಿಯಂ ಸೇರಿದಂತೆ ಮೆಟಲ್ ಗಳನ್ನ ಬಳಕೆ ಮಾಡಲಾಗ್ತಿದೆ. ಇದರಿಂದ ಚರ್ಮ ರೋಗ ಬರಲಿದೆ. ಹೀಗಾಗಿ ಈ ಬಗ್ಗೆ ಕ್ರಮ ವಹಿಸಬೇಕು ಅಂತ ಕೇಂದ್ರಕ್ಕೆ ಪತ್ರ ಬರೀತಿದ್ದೀನಿ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಇನ್ನು ಫುಟ್ಪಾತ್ ನಲ್ಲಿ ಮಾರುವ ಕಾಸ್ಮೆಟಿಕ್ ಕೂಡ ಹಾನಿಕಾರಕ. 262 ಕಾಂತಿ ವರ್ಧಕಗಳನ್ನ ಟೆಸ್ಟ್ ಮಾಡಿದ್ದು, ಈ ಪೈಕಿ 120 ಕಾಸ್ಮೆಟಿಕ್ಸ್ ಮಾತ್ರ ಸುರಕ್ಷಿತವಾಗಿದೆ. ಈ ಮಧ್ಯೆ ರಾಜ್ಯಕ್ಕೆ ಕಿಲ್ಲರ್ ಔಷಧಗಳು ಎಂಟ್ರಿ ಕೊಟ್ಟಿವೆ. 1133 ಔಷಧಗಳನ್ನ ಟೆಸ್ಟ್ ಮಾಡಿಸಿದ್ದು, ಅದರಲ್ಲಿ 58 ಔಷಧಿಗಳು ಅನ್ಸೇಫ್ ಅಂತ ವರದಿ ಬಂದಿದೆ. ಜೊತೆಗೆ 488 ಔಷಧ ಮಳಿಗೆಗಳ ತಪಾಸಣೆ ಮಾಡಿದ್ದು, ನಿಯಮ ಉಲ್ಲಂಘಿಸಿದ 400 ಮಳಿಗೆಗಳಿಗೆ ನೋಟಿಸ್ ನೀಡಲಾಗಿದೆ. ಸೆಲೇನಿಯಂ, ಕ್ರೋಮಿಯಂ, ಪ್ಲಾಟಿನಂ, ಆರ್ಸೆನಿಕ್ ಇದೆಲ್ಲ ಉಪಯೋಗ ಮಾಡ್ತಾರೆ. ಎದ್ದು ಕಾಣಬೇಕು ಅಂತಕ್ಕೋಸ್ಕರ ಅದಕ್ಕೆ ಈ ಹೆವಿ ಮೆಟಲ್ಸ್ ಎಲ್ಲ ಬೇರೆ ಬೇರೆ ಬಣ್ಣ ಬರ್ತಕ್ಕಂಥದ್ದಕ್ಕೆ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಮ್ಮ ಕೇಂದ್ರದ ಡ್ರಗ್ ಕಂಟ್ರೋಲ್ ಜನರಲ್ಗೆ ನಾವು ಒಂದು ಪತ್ರ ವ್ಯವಹಾರವನ್ನು ಕೂಡ ಮಾಡೋದಕ್ಕೆ ನಾನು ಹೇಳಿದ್ದೀನಿ.
ರಾಜ್ಯಕ್ಕೂ ಹಕ್ಕಿ ಜ್ವರ ಲಗ್ಗೆ ಇಟ್ಟಿದ್ದು ಆತಂಕ ಹೆಚ್ಚಾಗಿದೆ. ಚಿಕ್ಕಬಳ್ಳಾಪುರದ ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿದ್ದು ಗ್ರಾಮದಲ್ಲಿ ಕೋಳಿಗಳ ಸಾವು ಮುಂದುವರೆದಿದೆ. ಮುನಿಕುಮಾರ್ ಎಂಬುವರ ಮನೆಯಲ್ಲಿ ಇಂದು 8 ಕೋಳಿಗಳು ಮೃತಪಟ್ಟಿವೆ. ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ಪತ್ತೆ ಹಿನ್ನೆಲೆಯಲ್ಲಿ 2ನೇ ದಿನವೂ ಸೋಡಿಯಂ ಹೈಡ್ರೋಕ್ಲೋರೈಡ್ ದ್ರಾವಣ ಸಿಂಪಡಣೆ ಮಾಡಲಾಗಿದೆ. ಗ್ರಾಮದ ರಸ್ತೆಗಳಿಗೂ ಮನೆಗಳಿಗೂ ದ್ರಾವಣ ಸಿಂಪಡಣೆ ಮಾಡಿದ್ದು ಜೆಸಿಬಿ ಮೂಲಕ ಗ್ರಾಮದ ಚರಂಡಿಗಳ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಗಿದೆ. ವರದಹಳ್ಳಿ ಗ್ರಾಮದ ಮುಂಭಾಗ ರಸ್ತೆಗೆ ಅಡ್ಡಲಾಗಿ ಬ್ಯಾರಿಕೇಡ್ ಹಾಕಿ ವಾಹನಗಳ ತಪಾಸಣೆ ಮಾಡ್ತಾ ಇದ್ದಾರೆ. ಕೋಳಿ ಸಾಗಾಣಿಕೆ ತಡೆಯಲು ಚೆಕ್ ಪೋಸ್ಟ್ ತೆರೆದಿದ್ದು ಗ್ರಾಮದಿಂದ ಹೊರಹೋಗುವ ಮತ್ತು ಒಳಬರುವ ವಾಹನಗಳ ತಪಾಸಣೆ ಮಾಡಲಾಗ್ತಾ ಇದೆ. ಸರ್ಕಾರದ ಆದೇಶದಂತೆ ನಿಯಮಾನುಸಾರವಾಗಿ ಕೋಳಿಗಳನ್ನು ಹತ್ಯೆ ಮಾಡಲಾಗಿದೆ. ವರದಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಮಾಡ್ತಕ್ಕಂಥ ರಸ್ತೆಗಳೇನಿದ್ದಾವೆ ಅಲ್ಲಿ ನಾಕಾಬಂದಿನೂ ಕೂಡ ಹಾಕ್ಕೊಂಡಿದ್ದೀವಿ. ಹೊರಭಾಗದಿಂದ ಯಾವುದೇ ಹಕ್ಕಿಗಳೇ ಆಗಲಿ ಅಥವಾ ಕೋಳಿಗಳನ್ನೇ ಆಗಲಿ ಆ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಬಾರ್ದಂತ. ಯಾಕಂದರೆ ಈಗ ಆಲ್ರೆಡಿ ಅಫೆಕ್ಟೆಡ್ ಏರಿಯಾ ಆಗಿರೋದ್ರಿಂದ ಹೊರಗಡೆಯಿಂದ ತೆಗೆದುಕೊಂಡಂಥ ಹಕ್ಕಿಗಳಿಂದಲೂ ಕೂಡ ಅದು ಹರಡಬಾರ್ದು ಮತ್ತು ಅಲ್ಲಿರ್ತಕ್ಕಂಥ ಕೋಳಿಗಳನ್ನು ಹೊರಭಾಗಕ್ಕೂ ಕೂಡ ತಗೊಂಡೋಗ್ಬಾರ್ದು. ಕಟ್ಟುನಿಟ್ಟಿನ ಕ್ರಮಗಳನ್ನು ಈಗ ಆಲ್ರೆಡಿ ತೆಗೆದುಕೊಂಡಿದ್ದೀವಿ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ನಿಂದ ಭೀಕರ ಅಪಘಾತ ಸಂಭವಿಸಿದ್ದು 2 ಬಲಿಯಾಗಿದ್ದಾರೆ. ಬನಶಂಕರಿ ಠಾಣಾ ವ್ಯಾಪ್ತಿಯ ಸೀತಾ ಸರ್ಕಲ್ ಬಳಿ ಘಟನೆ ನಡೆದಿದೆ. ಬಿಎಂಟಿಸಿ ಬಸ್ಗಳ ನಡುವೆ ಸಿಲುಕಿ ಆಟೋ ಅಪ್ಪಚ್ಚಿಯಾಗಿದ್ದು ಆಟೋ ಚಾಲಕ ಅನಿಲ್ ಕುಮಾರ್ ಹಾಗೂ ಪ್ರಯಾಣಿಕ ವಿಷ್ಣು ಪ್ರಸಾದ್ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ದುರಂತ ಅಂದರೆ ಮೃತ ವಿಷ್ಣು ಪ್ರಸಾದ್ ನಿನ್ನೆಯಷ್ಟೇ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ರು. ತಂದೆಯ ಬರ್ತ್ಡೇಗೆ ಅಂತಾನೆ ವಿದೇಶದಿಂದ ಬಂದಿದ್ದ ವಿಷ್ಣು ಪ್ರಸಾದ್ ಪುತ್ರ ನಿನ್ನೆ ವಾಪಸ್ ತೆರಳಿದ್ರು. ಆದರೆ ಮಗ ಯುಎಸ್ಎಗೆ ತಲುಪುವ ಮೊದಲೇ ತಂದೆ ಅಪಘಾತಕ್ಕೆ ಬಲಿಯಾಗಿದ್ದಾರೆ. ಮುಂದೆ ಬಿಎಂಟಿಸಿ ಬಸ್ ನಿಲ್ಲಿಸಿದೆ ಸರ್. ಇಂದ ಮಧ್ಯದ ಆಟೋ ನಿಂತಿತ್ತು. ಇಲ್ಲಿಂದ ಬಿಎಂಟಿಸಿ ಬಂದು ಹೊಡ ಫಾಸ್ಟ್ ಬಂತು. ಬ್ರೇಕ್ನೇ ಮಾಡಿಲ್ಲ ಅವನು. ಬಂದಂಗೆ ಹೊಡೆದ ತಕ್ಷಣ ಮದ್ದು ಹೋಗಿ ಕಚ್ಕೋತ ಆಟೋ ಮುಂದೆ ಬಸ್ಗೂ ಕಚ್ಕೋತು. ಅಲ್ಲೇ ಸ್ಪಾಟ್ ಸರ್. ಹೊಡೆದ ತಕ್ಷಣ ಸ್ಪಾಟ್ ಆಗಿದ್ದಾರೆ. ಬಿಎಂಟಿಸಿ ಬಸ್ ಆಟೋ ತಡ್ಕೋತಾವ. ಬಾರಿ ಫಾಸ್ಟ್ ಬರ್ತಾರೆ ಅವರು. ಹೋಯ್ತಾನೆ ಒಂದು 2 ತಿಂಗಳು ಮಲ್ಲಿರ್ತಾನೆ ಮತ್ತೆ ಡ್ಯೂಟಿಗೆ ಬರ್ತಾನೆ. ಅಷ್ಟೇ ಒಂದು ಕೆಲಸ. 2 ಬಿಎಂಟಿಸಿ ಬಸ್ಗಳ ನಡುವೆ ಒಂದು ಆಟೋ ಸಿಕ್ಕಾಕೊಂಡು ಅದು ಆಕ್ಸಿಡೆಂಟ್ ಆಗಿತ್ತು. 2 ಮೃತಪಟ್ಟಿರುತ್ತಾರೆ. ಅನಿಲ್ ಕುಮಾರ್ ಆಟೋ ಚಾಲಕ, ಪ್ಯಾಸೆಂಜರ್ ವಿಷ್ಣು ಅಂತ. ಹಿಂಬಾಗಿಂದ ಡಿಕ್ಕಿ ಮಾಡುವಾಗ ಆಟೋ ಮಧ್ಯದಲ್ಲಿ ಆಕ್ಸಿಡೆಂಟ್ಗೆ ಇದಾಗುತ್ತೆ. ಬೇರೆ ಪ್ರೊಸೀಜರ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಅವೈಲಬಲ್ ಇದರಿಂದ ನಮ್ಮ ಸ್ಟೇಷನ್ ಕರೆದು ಫಾರ್ಮಾಲಿಟೀಸ್ ಎಲ್ಲ ಇದು ಮಾಡ್ತೀವಿ. ದೇವಭೂಮಿ ಉತ್ತರಾಖಂಡ್ನ ಬದ್ರಿನಾಥದಲ್ಲಿ ಹಿಮಸ್ಫೋಟ ಸಂಭವಿಸಿದ್ದು 47ಕ್ಕೂ ಹೆಚ್ಚು ಕಾರ್ಮಿಕರು ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. 52 ಜನರ ಪೈಕಿ ಈಗಾಗಲೇ 10 ಜನರ ರಕ್ಷಣೆ ಮಾಡಲಾಗಿದ್ದು ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಐಟಿಬಿಬಿ ರಕ್ಷಣಾ ಕಾರ್ಯ ಕೈಗೊಂಡಿದೆ. ಅತ್ತ ಜಮ್ಮು ಕಾಶ್ಮೀರದ ಶ್ರೀನಗರದ ಸುತ್ತಮುತ್ತ ಭಾರೀ ಹಿಮಪಾತ ಆವರಿಸಿದೆ. ದಟ್ಟ ಹಿಮದೊಂದಿಗೆ ರಸ್ತೆಗಳು ಬಂದ್ ಆಗಿದ್ದು ಜನಜೀವನ ಕೂಡ ಅಸ್ತವ್ಯಸ್ತಗೊಂಡಿದೆ. ಹಿಮಾಚಲ ಪ್ರದೇಶದಲ್ಲಿ ಹಿಮಪಾತದ ಜೊತೆ ಭಾರೀ ಮಳೆ ಸುರಿತಾ ಇದೆ. ಅಲ್ಲಲ್ಲಿ ಭೂಕುಸಿತಗೊಂಡು ವಿದ್ಯುತ್ ಸಂಪರ್ಕವು ಕಡಿತಗೊಂಡಿದೆ. ಬುಡಕಟ್ಟು ಪ್ರದೇಶ ಲಹೌಲ್, ಚಂಬಲ್ ಸೇರಿ ಹಲವು ಕಡೆ ಹಿಮಪಾತವಾಗಿದ್ದು ಹಲವೆಡೆ ವಾಹನಗಳು ಕೊಚ್ಚಿ ಹೋಗಿವೆ. ರಾಜಕಾರಣ ನಿಂತ ನೀರಲ್ಲ, ಹರಿತಾ ಇರುವ ನೀರಿನಂತೆ. ಕೆಲ ಕ್ಷಿಪ್ರ ಬೆಳವಣಿಗೆಗಳನ್ನು ರಾಜಕಾರಣದಲ್ಲಿ ನೋಡ್ತೇವೆ ಅಂತೇಳಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ವೀರೇಂದ್ರ ಪಾಟೀಲ್ ಅರಸು ಅವರನ್ನ ಇಳಿಸಿದ್ದನ್ನ ಕಂಡಿದ್ದೇವೆ. ಆ ರೀತಿಯ ಬೆಳವಣಿಗೆ ರಾಜ್ಯದಲ್ಲೂ ಕೂಡ ಆಗುವ ಲಕ್ಷಣವಿದೆ. ಕರ್ನಾಟಕದಲ್ಲೂ ಕೂಡ ಇನ್ನೊಂದು ಶಿಂಧೆ ಮೇನಿಯಾ ಆಗುತ್ತದೆ. ಆಡಳಿತ ಪಕ್ಷದಲ್ಲಿ ಯಾರು ಶಿಂಧೆ ಆಗ್ತಾರೆ ಅನ್ನೋದನ್ನ ಕಾದ್ ನೋಡಿ ಅಂತೇಳಿ ಶ್ರೀರಾಮುಲು ತಿಳಿಸಿದ್ದಾರೆ. ಇನ್ನು ನಾನು ಪಕ್ಷದ ಪದಾಧಿಕಾರಿಯಲ್ಲ, ಪಕ್ಷದೊಳಗೆ ಏನ್ ನಡೀತಾ ಇದೆ ಹೆಚ್ಚು ಮಾಹಿತಿ ಇಲ್ಲ ಅಂತೇಳಿ ಉಡುಪಿಯಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ಹೇಳಿದ್ದಾರೆ. ದೇವೇಗೌಡರ ಪಕ್ಷದಲ್ಲಿ ಕಾಂಗ್ರೆಸ್ನಲ್ಲಿ ಜಗಳ ಇಲ್ವಾ? ಅದೇ ರೀತಿ ನಮ್ಮಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಜಗಳ ಇದೆ. ಭಿನ್ನಮತವನ್ನು ನಾವು ಸರಿ ಮಾಡ್ತೇವೆ ಅಂತ ಹೇಳಿ ಜಿಗಜಿಣಿಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜಕಾರಣದಲ್ಲಿ ಯಾವುದು ಕೂಡ ನಿಂತು ನೀರೇನಲ್ಲ. ಕರ್ನಾಟಕದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಶಿಂಧೆ ಫಿನಾಮಿನ ಆಯಿತೋ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಕೂಡ ಇನ್ನೊಂದು ಶಿಂಧೆ ಫಿನಾಮಿನ ಆಗುತ್ತೆ ಅನ್ನೋಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಪಕ್ಷದಲ್ಲಿ ಏನೇನು ನಡೀತದ ಅನ್ನತಕ್ಕಂಥದ್ದು ನನಗೆ ಅಷ್ಟೊಂದು ಗೊತ್ತಿಲ್ಲ. ಒಳ ಜಗಳಗಳು ಎಲ್ಲ ಇಲ್ಲಿಲ್ಲ, ಬೇರೆ ಪಕ್ಷದಲ್ಲಿ ಇಲ್ಲ. ದೇವೇಗೌಡರ ಪಕ್ಷದಲ್ಲಿ ಅದ, ಕಾಂಗ್ರೆಸ್ನಲ್ಲಿ ಇದೆ, ನಮ್ಮಲ್ಲಿನೂ ಸ್ವಲ್ಪ ಮಟ್ಟಿಗೆ ಅದನ್ನು ಬಗೆಹರಿಸ್ತಾರೆ. ಡಿಕೆ ಶಿವಕುಮಾರ್ ರಕ್ತದಲ್ಲಿಯೇ ಕಾಂಗ್ರೆಸ್ ಇದೆ, ಅವರು ಪಕ್ಕಾ ಕಾಂಗ್ರೆಸ್ ಮನುಷ್ಯ ಅಂತ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಕ್ರಾಂತಿಯಾಗುತ್ತೆ ಅನ್ನೋ ಶ್ರೀರಾಮುಲು ಹೇಳಿಕೆಗೆ ತಿರುಗೇಟು ನೀಡಿದ ಸಚಿವ ಜಮೀರ್ ಅಹಮದ್, ಬಿಜೆಪಿಯವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಇನ್ನೂ 15 ವರ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುತ್ತೆ. ಬಿಜೆಪಿ ಜೆಡಿಎಸ್ನ 13ರಿಂದ 14 ಶಾಸಕರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಗ್ಯಾರಂಟಿ ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ನಾವು ಹೈಕಮಾಂಡ್ ಹಾಕಿರುವ ಗೆರೆಯನ್ನ ದಾಟಲ್ಲ. ಡಿಕೆ ಶಿವಕುಮಾರ್ ಚೆನ್ನಾಗಿ ಪಕ್ಷ ಸಂಘಟನೆ ಮಾಡುತ್ತಿದ್ದಾರೆ ಅಂತ ತಿಳಿಸಿದ್ದಾರೆ. ಡಿಕೆ ಶಿವಕುಮಾರ್ ಬ್ಲಡ್ ಅಲ್ಲೇ ಕಾಂಗ್ರೆಸ್, ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ಈಸ್ ಎ ಪಕ್ಕಾ ಕಾಂಗ್ರೆಸ್ ಮ್ಯಾನ್. ಬಿಜೆಪಿಯವರಿಗೆಲ್ಲ ರಾತ್ರಿ ಕನಸು ನೋಡೋದು, ಹಗಲು ಕನಸು ನೋಡ್ತಾರೆ. ಯಾವ ಕಾರಣಕ್ಕೂ ಏನೇನು ಆಗಲ್ಲ. ಈ 5 ವರ್ಷ ಇಲ್ಲ, ಇನ್ನ 15 ವರ್ಷ ಕಾಂಗ್ರೆಸ್ ಸರ್ಕಾರನೇ. ಇದ್ದಾರೆ, ಬಹಳ ಜನ ಇದ್ದಾರೆ. ಕನಿಷ್ಠ ನನ್ನ ಅನಿಸಿಕೆ ಬಿಜೆಪಿಯವರು 7-8 ಜನ ಇದ್ದಾರೆ, JDS ಅವರು 12ರಿಂದ 13 ಜನ ಇದ್ದಾರೆ.
ಬೆಂಗಳೂರು ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನ ನೀಡುವಂತೆ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಬಿಜೆಪಿ ನಿಯೋಗ ಮನವಿ ಮಾಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಅಶೋಕ್ ನೇತೃತ್ವದ ನಿಯೋಗ ಕಾವೇರಿ ನಿವಾಸದಲ್ಲಿ ಸಿಎಂ ಭೇಟಿಯಾಗಿ ಮನವಿ ಸಲ್ಲಿಸಿದೆ. ಆದರೆ ಎಸ್ಟಿ ಸೋಮಶೇಖರ್, ಅಶ್ವಥ್ ನಾರಾಯಣ್, ಸತೀಶ್ ರೆಡ್ಡಿ, ಸುರೇಶ್ ಕುಮಾರ್, ಮಂಜುಳಾ ಲಿಂಬಾವಳಿ ಗೈರಾಗಿದ್ದರು. ಸಿಎಂ ಭೇಟಿ ಬಳಿಕ ಮಾತನಾಡಿದ ಬಿವೈ ವಿಜಯೇಂದ್ರ, ಬೆಂಗಳೂರಿಗೆ 6 ರಿಂದ 8 ಸಾವಿರ ಕೋಟಿ ಅನುದಾನ ಕೊಡುವಂತೆ, ಶೀಘ್ರವೇ ಬಿಬಿಎಂಪಿ ಚುನಾವಣೆ ನಡೆಸುವಂತೆ ಹಾಗೂ ನಮ್ಮ ಮೆಟ್ರೋ ದರ ನಿಗದಿ ಮಾಡೋ ಸಮಿತಿ ಹೊಸದಾಗಿ ಮಾಡಲು ಮನವಿ ಮಾಡಿದ್ದೇವೆ ಅಂತ ಹೇಳಿದರು. ಕಳೆದ 2 ವರ್ಷಗಳಲ್ಲಿ ಬೆಂಗಳೂರು ಅಭಿವೃದ್ಧಿ ಆಗಿಲ್ಲ. ನಮ್ಮ ಶಾಸಕರು ಅನುದಾನ ಸಿಕ್ತಿಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಹೀಗಾಗಿ ವಿಧಿ ಇಲ್ಲದೆ ಸಿಎಂ ಭೇಟಿ ಮಾಡಿದ್ದೇವೆ ಅಂತ ಆರ್ ಅಶೋಕ್ ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮುಂದಿನ ಬಜೆಟ್ನಲ್ಲಿ ಬೆಂಗಳೂರು ಮಹಾನಗರದ ಅಭಿವೃದ್ಧಿಯ ದೃಷ್ಟಿಯಿಂದ ಹೆಚ್ಚು ಅನುದಾನವನ್ನ ಶಾಸಕರುಗಳು ಅವರ ಕ್ಷೇತ್ರದ ಅಭಿವೃದ್ಧಿಗೆ ನೀಡಬೇಕು. ಆದರೆ ಕಳೆದ 2 ವರ್ಷದಿಂದ ಇದು ಯಾವುದೇ ರೀತಿಯ ಅನುದಾನ ಬೆಂಗಳೂರು ಮಹಾನಗರಕ್ಕೆ ಸಿಗ್ತಾ ಇಲ್ಲ. ಹಾಗಾಗಿ ಬಜೆಟ್ನಲ್ಲಿ ಬೆಂಗಳೂರು ಮಹಾನಗರಕ್ಕೆ ಒಂದು 6 ರಿಂದ 8 ಸಾವಿರ ಕೋಟಿ ಕೊಡಬೇಕು. 2 ವರ್ಷದಿಂದ ನೋಡಿ ಸಾಕಾಗಿ ವಿಧಿ ಇಲ್ಲದೆ ನಾವು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಬೆಂಗಳೂರಿಗೆ ಅನುದಾನ ಕೊಡಿ. ರಾಜ್ಯದ ನಮ್ಮ ಎಲ್ಲ ಬಿಜೆಪಿ ಶಾಸಕರೇನಿದ್ದಾರೆ, ಮೊದಲನೇ ಬಾರಿ ಗೆದ್ದಂಥವರು, ಈ ತರದವರು ಕೂಡ ಬಹಳ ಕಣ್ಣೀರಾಗ್ತಾ ಇದ್ದಾರೆ ಇಡೀ ರಾಜ್ಯದ ನಮ್ಮ ಎಲ್ಲಾ ಶಾಸಕರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. ಆಡು ಮೇಯಿಸಲು ಹೋದ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಶಿಕಾರಿಪುರ ತಾಲೂಕಿನ ಚಿಕ್ಕ ಜೋಗಿಹಳ್ಳಿಯಲ್ಲಿ ತೋಟದಲ್ಲಿ ಆಡು ಮೇಯಿಸಲು ಬಂದ ಮಹಿಳೆಯ ಮೇಲೆ ಮಾಲೀಕ ಅರುಣ್ ಕುಮಾರ್ ಹಲ್ಲೆ ಮಾಡಿದ್ದಾನೆ. ಕಳೆದ ಫೆಬ್ರವರಿ 23ರ ಭಾನುವಾರ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಘಟನೆ ನಡೆದು 2 ವಾರಗಳ ಬಳಿಕ ಶಿಕಾರಿಪುರ ಪೊಲೀಸ್ ಠಾಣೆಯಲ್ಲಿ ಮಹಿಳೆ ದೂರು ನೀಡಿದ್ದು, ತೋಟದ ಮಾಲೀಕ ಅರುಣ್ ಕುಮಾರ್ ತಲೆಮರೆಸಿಕೊಂಡಿದ್ದಾನೆ. ಹಲ್ಲೆ ಬಳಿಕ ಮಹಿಳೆ ಶಿಕಾರಿಪುರ ತಾಲೂಕು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅವ್ರ ಗದ್ದೆ ಒಳಗೆ ಆಡೋದು ಹೊಡ್ಕೊಂತಾನೆ ಅಂತಂದು ಅಂತಾನೆ ಬಂದು ಮೈ ಮೇಲೆ ಬಂದು ಹೊಡೆದು ಇದು ಮಾಡಿದಾಗ ಮಕ್ಕ ಮುಸುಡಿ ಎಲ್ಲ ಕಿತ್ತೋಗ ಹೊಡೆದು ಆಮೇಲೆ ಕಟ್ಟಿ ಹಾಕೋಬೇಕಾರ ನಾನು ತುಪ್ಸ್ಕೊಂಡು ಓಡ್ ಬಂದಿದ್ದೆ.